ಹಾಯ್ ವಿದ್ಯಾರ್ಥಿಗಳೇ, SLC ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂಥ ನಿಮ್ಮ ಪ್ರಿಪರೇಟರಿ ಟು ಪೂರಕ ಪರೀಕ್ಷೆ 2 ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ವಿತ್ ಆನ್ಸರ್. ಜೊತೆಗೆ ನಿಮ್ಮ ಒಂದು ಪರೀಕ್ಷೆಯಲ್ಲಿ ಉತ್ತರ ಹೇಗಿರಬೇಕು, ಎಷ್ಟು ಮಟ್ಟ ಇರಬೇಕು, ಎಷ್ಟರ ಮಟ್ಟಿಗೆ ನಿಮ್ಮ ಆನ್ಸರ್ಸ್ಗಳು ಇರಬೇಕು, ಯಾವ್ಯಾವ ಮಾರ್ಕ್ಸಿಗೆ ಅನ್ನೋದು ಕೂಡ ನಿಮಗೆ ಈ ಒಂದು ವಿಡಿಯೋದಿಂದ ಗೊತ್ತಾಗುತ್ತೆ. ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತಾನೆ ನೋಡಿ. ಪ್ರಶ್ನೆ 1, ಇಲ್ಲಿ ಬೇಡನ ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು ಅಂದರೆ, ಪ್ರಾಣಿಗಳನ್ನು ಕೊಲ್ಲಲು ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಳ್ಳುವುದು ಬೇಡನ ಉಪಾಯವಾಗಿತ್ತು. ನೆಕ್ಸ್ಟ್ ಪ್ರಶ್ನೆ 2, ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ಇದು ಭಾಳ ಇಂಪಾರ್ಟೆಂಟ್. ಒಮ್ಮೆ ಒಂದು ಜಿಂಕೆಯನ್ನು ಬೇಡನು ಬೆನ್ನಿಟ್ಟಿದಾಗ ಅದು ಬಾಣದಿಂದ ತಪ್ಪಿಸಿಕೊಂಡು ದೂರ ಓಡಿತು. ಆದ ಕಾರಣ ವಿಷದ ಬಾಣವು ಮರಕ್ಕೆ ತಗುಲಿತ್ತ. ನೆಕ್ಸ್ಟು, ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾದದ್ದು ಏಕೆ ಅಂದರೆ, ಇಲ್ಲಿ ಮರ ಒಣಗಿ ನಿಂತರೂ ಗಿಳಿಯು ಆ ಮರದ ಪೊಟರೆಯನ್ನು ಬಿಟ್ಟು ಹೋಗದೆ ಅಲ್ಲಿಯೇ ವಾಸ ಮಾಡುತ್ತಿರುವುದನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾಗುತ್ತೆ. ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಳ್ತಾನೆ ಅಂದರೆ, ಗಿಳಿಯ ತತ್ವನಿಷ್ಠೆಯ ಗುಣವನ್ನು ಇಂದ್ರನು ಮೆಚ್ಚಿಕೊಳ್ತಾನೆ. ನೆಕ್ಸ್ಟ್ ಬಂದುಬಿಟ್ಟು ಪ್ರಶ್ನೆಗಳು 3-4 ವಾಕ್ಯಗಳಲ್ಲಿ, ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು? ಇದೊಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಬರುತ್ತೆ. ನೆಕ್ಸ್ಟ್, ಸಾಮಾನ್ಯವಾದ ಲೋಕವರ್ತನೆ ಯಾವುದು ಅಂದರೆ, ಹಲವಾರು ವರ್ಷಗಳಿಂದ ಆಶ್ರಯ ಕೊಟ್ಟವರಿಗೆ ದುರದೃಷ್ಟ ಅಥವಾ ಆಪತ್ತು ಒದಗಿದಾಗ ಅವರನ್ನು ಕೈಬಿಟ್ಟು ಹೋಗಿ ಕೃತಜ್ಞರೆನಿಸಿಕೊಳ್ಳುವುದು. ಇಷ್ಟು ಬರಿಬೇಕಾಗತ್ತೆ ನೀವು. ನೆಕ್ಸ್ಟ್, ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು ಅಂದರೆ, ತಾನು ವಾಸಿಸುತ್ತಿರುವ ಈ ಮರವು ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ಮರವನ್ನಾಗುವಂತೆ ದಯಪಾಲಿಸಬೇಕೆಂದು ಗಿಳಿಯು ಇಂದ್ರನಲ್ಲಿ ವರವನ್ನು ಕೇಳ್ತಾನೆ. ನೆಕ್ಸ್ಟು, ಗಿಳಿಯು ಪರಿಹಿತಾಕ್ಷ ಎನಿಸಿಕೊಂಡಿದ್ದು ಹೇಗೆ? ಇದೊಂದು ಪ್ರಶ್ನೆ. ನೆಕ್ಸ್ಟು, ಇಂಥ ಒಣ ಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ? ಇದೊಂದು ಪ್ರಶ್ನೆ ಓದ್ಕೊಳ್ಳಿ, ಯಾಕಂದರೆ ಇದು ಸಂದರ್ಭದೊಡನೆ ಬರುತ್ತೆ. ನೆಕ್ಸ್ಟು, ಅದರ ಈಗಿನ ಇದು ಏನು ತೊಂದರೆ ಇಲ್ಲ ಏನು. ನೆಕ್ಸ್ಟು, ಗದ್ಯ 1ರಿಂದ ಮೊದಲೆರಡು ಪದಗಳಿಂದ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಇವು ಪದಗಳು ಬರುವಂಥ ಚಾನ್ಸಸ್ ಭಾಳ ಇದೆ, ನೆನ್ಪಿಟ್ಕೊಳ್ಳಿ. ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿರಿ. ಈ ಒಂದು ಪದಗಳು ಸಂಧಿ ಪದಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತವೆ. ಕೆಳಗಿನ ಪದಗಳ ತಸ್ಮ ತದ್ಭವ ರೂಪಗಳನ್ನು ಬರೆಯಿರಿ. ಇವೆಲ್ಲವೂ ಕೂಡ ಬರ್ತದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ಗದ್ಯ 1ರಲ್ಲಿ ಕೆಳಗಿನ ವಿರುದ್ಧಾರ್ಥಕ ಪದಗಳಿಗೆ ಸಂಬಂಧಪಡೋದು. ಓಕೆ, ಎಷ್ಟು? ನೆಕ್ಸ್ಟು, ಲೋಪ ಸಂಧಿ ಕನ್ನಡ ಸಂಧಿಗಳಿಗೆ ಸಂಬಂಧಪಡುತ್ತೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಗದ್ಯ 2ಗೆ ಸಂಬಂಧಪಡುವಂಥ ಪ್ರಶ್ನೆಗಳು, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಪೆನ್ನು ಖಡ್ಗಗಿಂತ ಹರಿತ. ಓಕೆ, ಒಕ್ಕಲಿಗೆ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಹಾಸಿಗೆ ಇದ್ದಷ್ಟು ಕಾಲು ಚಚ್ಚು. ಈ ಒಂದು ವಾಕ್ಯದಲ್ಲಿ ದೇಶದ ಉದ್ಧಾರ ಯಾರನ್ನು ಅವಲಂಬಿಸಿದೆ? ಲೇಖಕರು, ಇದೇನು ಬೇಡ. ನೆಕ್ಸ್ಟು, ಈ ನಾಡಿನ ಬೆನ್ನೆಲುಬು ಯಾರು ಅಂದರೆ ಕೃಷಿಕ. ಇದೊಂದು ಬರುತ್ತೆ ನಿಮಗೆ ಬಂದರೆ. ನೆಕ್ಸ್ಟು, ಶ್ರೀ ಪಾಂಡಿತ್ಯರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ ಅಂದರೆ, ಪಂಡಿತಾರಾಧ್ಯ ಶಿವಾಚಾರ್ಯರು ರಂಗ ಜಂಗಮ ಎಂದು ಖ್ಯಾತರಾಗಿದ್ದಾರೆ. ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು, ದೇಶದ ಅಭಿವೃದ್ಧಿ ಕುರಿತು ಜನರಾಡುವ ಮಾತುಗಳ್ಯಾವು? ಇದೊಂದು ಪ್ರಶ್ನೆ ಓದ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು, ರೈತರು ಎದುರಿಸುತ್ತಿರುವ ಸಮಸ್ಯೆಗಳ್ಯಾವು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇದೊಂದು ಓದ್ಕೊಳ್ಳಿ, ಯಾಕಂದರೆ ಆನ್ಸರ್ಸ್ ಕೂಡ ಇಲ್ಲೇ ಇದೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್, ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಹೇಳಿರುವ ವಚನ ಯಾವುದು? ಇದೊಂದು ಪ್ರಶ್ನೆ ಬರುತ್ತೆ, ನೆನಪಿಟ್ಕೊಳ್ಳಿ. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ದೇಶದ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಏಕೆ ಮೀಸಲಾಡುತ್ತದೆ? ಇದೊಂದು ಪ್ರಶ್ನೆ. ಇಷ್ಟು ಬಂದುಬಿಟ್ಟು ನೆಕ್ಸ್ಟು ಯಾವುದು ಇಂಪಾರ್ಟೆಂಟ್ ಅಂದರೆ, ಕೃಷಿಕ ನಾಡಿನ ಬೆನ್ನೆಲುಬು, ಈ ಮಾತನ್ನು ಸಮರ್ಥಿಸಿರಿ. ಇದೊಂದು ಪ್ರಶ್ನೆ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇದೊಂದು ಓದ್ಕೊಳ್ಳಿ. ನೆಕ್ಸ್ಟು, ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ. ಇದೊಂದು ಪ್ರಶ್ನೆ ಬರುತ್ತೆ. ಓಕೆನಾ? ನೆಕ್ಸ್ಟ್, ಅವರು ಯಾರಿಗೂ ಮೋಸ ವಂಚನೆ ಮಾಡುವರಲ್ಲ. ಇದೊಂದು ಓದ್ಕೊಳ್ಳಿ. ಓಕೆನಾ? ಇವು ಈ ಒಂದು 2ನೇ ಅಧ್ಯಾಯದಲ್ಲಿ ಇದು ಕೆಳಗಿನ ತಸ್ಮ ತದ್ಭವ ರೂಪಗಳು ಭಾಳ ಇಂಪಾರ್ಟೆಂಟ್ ಇವುಗಳು. ನೆಕ್ಸ್ಟ್, ಮೊದಲೆರಡು ಪದಗಳಿರುವ ಸಂಬಂಧದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಇದೊಂದು. ಓಕೆನಾ? ನೆಕ್ಸ್ಟು ಇಂಪಾರ್ಟೆಂಟ್ ಗದ್ಯ 3, ಗಾನವಿ ಪಂಡಿತ್ ಪುಟ್ಟರಾಜ ಗವಾಯಿಗೆ ಸಂಬಂಧಪಡುವಂಥ ಒಂದು ಗದ್ಯ 3 ಇದು. ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು? ಇದೊಂದು ಬರುತ್ತೆ, ನೆನ್ಪಿಟ್ಕೊಳ್ಳಿ. ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ? ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು? ಇದೊಂದು ಪ್ರಶ್ನೆ.
ನೆಕ್ಸ್ಟ್ ಬಂದುಬಿಟ್ಟು ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ, ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳ ಉತ್ತರ ಬರೆಯಿರಿ. ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡದ್ದು ಹೇಗೆ, ಇದೊಂದು ಪ್ರಶ್ನೆ ಬರುತ್ತೆ. ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗವಿಗಳ ಶಿಷ್ಯನಾದದ್ದು ಹೇಗೆ, ಇಷ್ಟಿದೆ ನೋಡಿ, ಇಷ್ಟು ಬರೀಬೇಕಾಗುತ್ತೆ ಆನ್ಸರ್, ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪಂಚಾಕ್ಷರಿ ಗವಿಗಳ ಶಿಷ್ಯತ್ವ ಪಡೆದ ಬಾಲಕ ಪುಟ್ಟಯ್ಯ ಯಾವ ಪರಿಸ್ಥಿತಿ ಹೊಂದಿದ್ದಾನಂದರೆ, ಇಲ್ಲಿ ಪಂಚಾಕ್ಷರ ಗುರುಗಳು ಅನುಸರಿಸಬೇಕು, ಅವರ ದುಡಿಯ ಮಂತ್ರವಾಗಬೇಕು, ಅವರ ನಡೆಯ ಆಚಾರವಾಗಬೇಕು, ಇಷ್ಟು ಬರುತ್ತೆ, ನೆನ್ಪಿಟ್ಕೊಳ್ಳಿ. ಪುಟ್ಟರಾಜ ಗವಾಯಿಗಳು ಯಾವ ಯಾವ ವಿದ್ಯೆಗಳಲ್ಲಿ ನಿಷ್ಠಾತರಾದರು, ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟು ಪುಟ್ಟರಾಜರ ವೇಷಭೂಷಣಗಳು ಹೇಗಿದ್ದು ಅನ್ನೋದು ಕೂಡ ಬರುತ್ತೆ, ಇದೊಂದು ಇಷ್ಟು ಆನ್ಸರ್ ಇದೆ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ವಿಶೇಷ ಚೇತನಿಗೆ ನೀವು ಯಾವ ಮಾತುಗಳಿಂದ ಧೈರ್ಯ ತುಂಬಿರಿ, ಇದೇನು ಬರೋದಿಲ್ಲ. ನೆಕ್ಸ್ಟ್ 8-10 ವಾಕ್ಯಗಳ ಉತ್ತರ ಬರೆಯುವಂಥದ್ದು ಪ್ರಶ್ನೆಗಳು. ಬಾಲಕ ಪುಟ್ಟಯ್ಯ ಹಾರ್ಮೋನಿಯಂ ನುಡಿಸಿದ ಪ್ರಸಂಗ ವಿವರಿಸಿರಿ, ಇದೊಂದು ಪ್ರಶ್ನೆ ಬರ್ಬೋದು, ಇದನ್ನು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಪುಟ್ಟಯ್ಯ ಸಮಾಜಕ್ಕೆ ಮುಡುಪಾದ ಪ್ರಸಂಗವನ್ನು ವಿವರಿಸಿರಿ, ಇದೊಂದು ಬರ್ಬೋದು, ಓಕೆನಾ. ಈ ಒಂದು ಪಾಠದಲ್ಲಿ ಸಂದರ್ಭದೊಡನೆ ವಿವರಿಸಿರಿ, ಇವು ಭಾಳ ಇಂಪಾರ್ಟೆಂಟ್. ಹರಿಯುವುದರ ಬದಲು ಗುಡ್ಡಿನ ಹರಿದು ಕಣ್ಣು ಹೋಗಿಬಿಟ್ಟು, ಇದೊಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್. ನೀವು ಮೇನ್ ಇಂಪಾರ್ಟೆಂಟ್ ಸಂದರ್ಭದೊಡನೆ ಬರೀಬೇಕಾದ್ರೆ ಸಂದರ್ಭ, ವಿವರಣೆ ಮತ್ತು ವಿಶೇಷತೆ, ಇವು 3 ಹಾಕಲೇಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು, ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ, ಇದೊಂದು ಪ್ರಶ್ನೆ ಬರ್ಬೋದು ಸಂದರ್ಭದೊಡನೆಗೆ ಸಂಬಂಧಪಟ್ಟ ಹಾಗೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಈ ಒಂದು ಪಾಠದಲ್ಲಿ ತುಂಬ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಂಪಾರ್ಟೆಂಟ್. ಪುಟ್ಟರಾಜರ ಜನ್ಮಸ್ಥಳ ಹೊಸಪೇಟೆ. ಪುಟ್ಟರಾಜರು ಡ್ಯಾಶ್ರಂದು ಜನಿಸಿದರೆ 1914 ಮಾರ್ಚ್ 2ರಂದು. ಪುಟ್ಟರಾಜರ ಗುರುಗಳ ಹೆಸರು ಪಂಚಾಕ್ಷರಿ ಗವಾಯಿಗಳು. ಪುಟ್ಟರಾಜರ ಮಾವನ ಹೆಸರು ಚಂದ್ರಶೇಖರಯ್ಯ. ಪುಟ್ಟರಾಜರು ಡ್ಯಾಶ್ರಂದು ಅನಂತದಲ್ಲಿ ಅನಂತರಾದರು. 2010 ಸೆಪ್ಟೆಂಬರ್ 17ರಂದು ಅನಂತರಾದರು. ನೋಡಿ, ನೆಕ್ಸ್ಟ್ ಹೊಂದಿಸಿ ಬರೆಯಿರಿ, ಈ ಪಾಠದಲ್ಲಿ ತುಂಬ ಇಂಪಾರ್ಟೆಂಟ್ ಬರ್ತವೆ. ನೆಕ್ಸ್ಟು ಸ್ವಂತ ವಾಕ್ಯದಲ್ಲಿ ಸಿಂಹಲೇಖನ, ಇವೆಲ್ಲವೂ ಕೂಡ. ನೆಕ್ಸ್ಟು ಬಂದುಬಿಟ್ಟು ಹಕ್ಕಿ ಗೂಡುಗಳ ನಿಗೂಢ ಜಗತ್ತು, ಇದು ಗದ್ಯ 4ಅಲ್ಲಿ ಇರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಸಸ್ತನಿಗಳ ಆಶ್ರಯ ತಾಣಗಳು ಯಾವುವು, ಇದೊಂದು ಪ್ರಶ್ನೆ ನೋಡಿ. ತುಂಬ ಗುಹೆ, ಪುಟ್ರೆ, ಗೂಡು, ಬೀಲದಂಥ ಜಾಗಗಳು ಸಸ್ತನಿಗಳ ಆಶ್ರಯದ ತಾಣಗಳಾಗಿರ್ತವೆ. ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಯಾವ ಪಾಠ ಹೇಳುತ್ತವೆ, ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಸ್ಪರ್ಶ ಸಂಜೀವಿನಿಯ ಪಾಠ ಹೇಳುತ್ತವೆ. ಹಕ್ಕಿ ಗೂಡಿನಲ್ಲಿ ಯಾವುದರ ಸಮಾನತೆ ಇದೆ, ಇದೊಂದು ಪ್ರಶ್ನೆ ಬರುತ್ತೆ, ಭಾಳ ಇಂಪಾರ್ಟೆಂಟ್. ಅಮೆರಿಕದಲ್ಲಿ ಗ್ಯಾನೆಟ್ ಕಡಲ ಹಕ್ಕಿ ಗೂಡನ್ನು ಯಾವ ವಸ್ತುಗಳಿಂದ ಅಲಂಕರಿಸಿತ್ತು, ಇದೊಂದು ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳು ಉತ್ತರಿಸಿರಿ. ಹಕ್ಕಿ ಗೂಡಿನಲ್ಲಿ ಬದುಕಿನ ಯಾವ ಯಾವ ಅನುಭವಗಳಿವೆ, ಇದು ಭಾಳ ಇಂಪಾರ್ಟೆಂಟ್, ಇದೊಂದು ಓದ್ಕೊ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಸಂದರ್ಭದೊಡನೆ ಈ ಪಾಠದಲ್ಲಿ ತುಂಬ ಇಂಪಾರ್ಟೆಂಟ್. ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತವೆ, ಇದು ಸಂದರ್ಭ, ವಿವರಣೆ, ವಿಶೇಷತೆ. ಹುಟ್ಟಿದ ಮಕ್ಕಳಿಗೆ ಬದುಕಿನ ಪಾಠ ಹೇಳುವ ಶಾಲೆ ಯಾವುದಂದರೆ ಇದು. ನೆಕ್ಸ್ಟ್ ಬಂದುಬಿಟ್ಟು ಗದ್ಯ 4, ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತದೆ, ಇದೊಂದು ಪ್ರಶ್ನೆ. ನೆಕ್ಸ್ಟ್ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಇವು ಮೋಸ್ಟ್ ಇಂಪಾರ್ಟೆಂಟ್. ಇದು ವಿರುದ್ಧಾರ್ಥಕ ಪದಗಳು, ತಸ್ಥ ಮತ್ತು ಅದ್ಭವ ರೂಪಗಳು ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಮೋಸ್ಟ್ ಇಂಪಾರ್ಟೆಂಟ್ ಬಂದೇ ಬರ್ತವೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕಾಫಿ ಮತ್ತು ಕಪ್ಪು, ಈ ಒಂದು ಪಾಠದಿಂದ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಹೆಡ್ ಮಾಸ್ತರರು ಸಂತೋಷಗೊಂಡದ್ದು ಏಕೆ, ತಮ್ಮ ಮನೆಗೆ ಬಂದ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಹೆಡ್ ಮಾಸ್ತರು ಸಂತೋಷಗೊಂಡರು. ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂಥ ಕಪ್ಪುಗಳನ್ನು ಆರಿಸಿಕೊಂಡರು, ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಬೆಲೆ ಬಾಳುವ ಕಪ್ಪುಗಳನ್ನು ಆರಿಸಿಕೊಂಡರು. ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಯಾವುದು, ಉತ್ತಮವಾದದ್ದನ್ನೇ ಪಡೆಯಬೇಕೆನ್ನುವ ಆಶೆಯು ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣವಾಗಿದೆ ಎಂದು ಗುರುಗಳು ಹೇಳಿದರು. ನೆಕ್ಸ್ಟು ಗುರುಗಳು ಯಾವುದನ್ನು ಧೈರ್ಯವಾದ ಸಂಗತಿ ಎಂದು ಬಣ್ಣಿಸಿದರು, ನಾವು ಕಾಪಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡುತ್ತೇವೆ, ಇದು ತುಂಬ ಇಂಪಾರ್ಟೆಂಟ್. ಗುರುರಾಜ್ ಕರ್ಜ್ಗಿಯವರ ಅಂಕಣ ಬರಹದ ಶೀರ್ಷಿಕೆ ಯಾವುದು, ಗುರುರಾಜ್ ಕರ್ಜ್ಗಿಯವರ ಅಂಕಣ ಬರಹದ ಶೀರ್ಷಿಕೆ ಹೆಸರು ಕರುಣಾಳು ಬಾ ಬೆಳಕೆ, ಇದೊಂದು. 3-4 ವಾಕ್ಯಗಳಿಗೆ ಉತ್ತರಿಸಿರಿ. ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ಟರ್ ಬಳಿ ಯಾವ ವಿಚಾರಗಳನ್ನು ಹೇಳಿಕೊಳ್ಳುತ್ತಿದ್ದರು, ಇದೊಂದು. ಹೆಡ್ ಮಾಸ್ಟರ್ ತಂದಿಟ್ಟ ಟ್ರೇನಲ್ಲಿ ಯಾವ ಯಾವ ಥರದ ಕಪ್ಪುಗಳಿದ್ದವು, ಇದೊಂದು ಪ್ರಶ್ನೆ. ಹೆಡ್ ಮಾಸ್ಟರ್ ಮಕ್ಕಳಿಗೆ ಏನೆಂದು ಹೇಳಿ ಅಡುಗೆ ಮನೆಗೆ ಹೋದರು, ಇದೊಂದು ತುಂಬ ಇಂಪಾರ್ಟೆಂಟ್. ಭಗವಂತ ಕೊಟ್ಟ ಈ ಬದುಕನ್ನು ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದರು, ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. 8-10 ವಾಕ್ಯಗಳಲ್ಲಿ ಗುರುಗಳ ಸುಖ ಜೀವನದ ಪಾಠವನ್ನು ವಿದ್ಯಾರ್ಥಿಗಳು ಹೇಗೆ ಮನವರಿಕೆ ಮಾಡಿಕೊಟ್ಟರು, ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟು ಸುಖ ಜೀವನ ವ್ಯಕ್ತಿಯ ಒಳಗಿದೆಯೇ ಅಥವಾ ಹೊರಗಿದೆಯೇ ಚರ್ಚಿಸಿ, ಇದೊಂದು ಪ್ರಶ್ನೆ ಓದ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಗದ್ಯ 5 ಕಾಫಿ ಕಪ್ಪದಿಂದ ಸಂದರ್ಭದೊಂದಿಗೆ ನಿಜವಾದ ಶಿಕ್ಷಣಕ್ಕೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳು ಹೆಚ್ಚು ಪ್ರಿಯರಾಗಿರುತ್ತಾರೆ, ಇದು ಭಾಳ ಇಂಪಾರ್ಟೆಂಟ್, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟು ನನ್ನ ಕಾಪಿ ಕೂಡ ತುಂಬ ಚೆನ್ನಾಗಿರುತ್ತದೆ, ಓಕೆ. ನೆಕ್ಸ್ಟ್ ಬಂದು ನೀವೇ ಕಾಪಿ ಹಾಕಿಕೊಳ್ಳಿ, ಆಮೇಲೆ ಕುಳಿತು ಮಾತಾಡೋಣ, ಇದೊಂದು ಪ್ರಶ್ನೆ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು, ಓಕೆನಾ.
ನೆಕ್ಸ್ಟು ಮುಂದಿನ ಒಂದು ಲೆಸನ್ ಗದ್ಯ 6 ಟುಸೋಡ್ ವ್ಯಾಕ್ಸ್ ಮ್ಯೂಸಿಯಂ ಅಂತಿದೆ. ಈ ಒಂದು ಪಾಠದಿಂದ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು: ಲಂಡನ್ನಿನಲ್ಲಿ ಹರಿಯುವ ಪ್ರಸಿದ್ಧ ನದಿ ಯಾವುದು? ಥೇಮ್ಸ್. ಪ್ಲಾಸಿಕದ ನಡೆದ ವರ್ಷ 1757. ಲಂಡನ್ನ ನಿಗೂಢ ಸ್ಥಳ ಟವರ್ ಆಫ್ ಲಂಡನ್. ಇಲ್ಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಹೊಂದಿಸಿ ಬರೆಯರಿ ಕೂಡ ಇದೆ ಇದರಲ್ಲಿ. ಶಾರ್ದ, ಥೇಮ್ಸ್, ಸಿಂಪೋಸಿಯಾ, ಇವು ಎಲ್ಲ ಬರ್ತದೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಲಂಡನ್ನಲ್ಲಿರುವ ಮ್ಯಾಕ್ಸ್ ಮ್ಯೂಸಿಯಂಗೆ ಟುಸೋಡ್ ಎಂಬ ಹೆಸರು ಹೇಗೆ ಬಂತು? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಲಂಡನ್ನಲ್ಲಿರುವ ಪ್ರಸಿದ್ಧ ವಿಶ್ವವಿದ್ಯಾಲಯಗಳು ಯಾವುವು? ಇದೊಂದು ಬರೆ. ಲಂಡನ್ ವಿಶ್ವವಿದ್ಯಾಲಯದ ಮುಂದೆ ಗಾಂಧೀಜಿಯವರ ಪ್ರತಿಮೆಯನ್ನು ಏಕೆ ಸ್ಥಾಪಿಸಲಾಗಿದೆ? ಎಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಓದ್ಕೊಳ್ಳಿ. ಲಂಡನ್ನ ಭೂ ವಿಸ್ತೀರ್ಣ ಎಷ್ಟು? 3-4 ವಾಕ್ಯಗಳು ಉತ್ತರಿಸಿ. ಲಂಡನ್ನಲ್ಲಿ ಸಂಭವಿಸಿದ ದುರಂತಗಳ ಬಗ್ಗೆ ಗೈಡ್ ತಿಳಿಸಿದ ವಿಚಾರಗಳೇನು? ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಬರ್ತವೆ. ಲಂಡನ್ ಟವರ್ ಬ್ರಿಡ್ಜ್ನ ವೈಶಿಷ್ಟ್ಯವೇನು? ಇದೊಂದು ಕ್ವಶನ್. ಥೇಮ್ಸ್ ನದಿಯ ಮೇಲಿರುವ ಪ್ರಸಿದ್ಧ ಸೇತುವೆಗಳು ಯಾವುವು? ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತವೆ. ಕೆಳಗಿನ ಪ್ರಶ್ನೆ 8-10 ವಾಕ್ಯಗಳು ಉತ್ತರಿಸಿರಿ. ಟುಸೋಡ್ ವ್ಯಾಕ್ಸ್ ಮ್ಯೂಸಿಯಂ ವಿಶೇಷತೆ ಏನು? ಇವೆಲ್ಲ ಬರ್ತದೆ. ಓಕೆನಾ? ಥೇಮ್ಸ್ ನದಿಯ ಸುತ್ತಮುತ್ತ ಲೇಖಕರು ಕಂಡ ದೃಶ್ಯಗಳು ಯಾವುವು? ಇದೊಂದು ಪ್ರಶ್ನೆ ನೋಡಿ. ಓಕೆನಾ? ಸಂದರ್ಭದೊಡನೆ ಅಲ್ಲಿನ ಒಳ ಥಿಯೇಟರ್ನಲ್ಲಿ 3D ಕನ್ನಡಕ ಹಾಕಿಕೊಂಡು ತಾರಲೆ ನೋಡಿದವರು. ಇದು ಭಾಳ ಇಂಪಾರ್ಟೆಂಟ್. ಇದೊಂದು ಪ್ರಶ್ನೆ ಬರುತ್ತೆ ಸಂದರ್ಭದೊಡನೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇವರೆಲ್ಲ ಬಸ್ಸೋ ರೈಲು ಹಿಡಿಯಲು ತರಾತುರಿಯಿಂದ ಹೊರಟಿದ್ದರು. ಲಂಡನ್ ಮಲ್ಲಿಗೆ ನಿದ್ರಿಸುತ್ತಿದೆ ಅನಿಸುತ್ತದೆ. ಇದೊಂದು ಓದ್ಕೊಳ್ಳಿ. ಓಕೆ ನೆಕ್ಸ್ಟ್ ಭಾಗ 2ದಲ್ಲಿ ಬೇರೆ ಲೆಸನ್ಸ್ಗಳಿದ್ದಾವೆ ಮತ್ತು ಎಲ್ಲ ವಿಷಯಗಳ ಮೋಸ್ಟ್ ಇಂಪಾರ್ಟೆಂಟ್ ನೋಟ್ಸ್, ಸ್ಕೋರಿಂಗ್ ಪ್ಯಾಕೇಜ್, ಪಾಸಿಂಗ್ ಪ್ಯಾಕೇಜ್, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೂಡ ಕೊಟ್ಟಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.